ಮಾತಾಡೋಣ. ಓಕೆ, ಮಾತಾಡ. ನೀನು ಅವಳೇ ಹೋಗಲಿಲ್ಲ? ಎಷ್ಟು ವರ್ಷದಲ್ಲಿ ನಿಮಗೆ ರೂಲ್ಸ್ ಯಾಕೆ ಹೋಗಿರು? ಯಾಕೆ ಡಿಸ್ಟರ್ಬ್ ಆಗಿಲ್ಲ ರೀ? ಸುಬ್ರಹ್ಮಣ್ಯ ತುಂಬ ಡಿಸ್ಟರ್ಬ್ ಆಗಿದೆ. ಕೇಳ್ಬೇಕಾದ್ರೆ ಸುಬ್ರಹ್ಮಣ್ಯ ತುಂಬ ಡಿಸ್ಟರ್ಬ್ ಆಗಿದೆ. ಯಾಕೆ ಗೊತ್ತಾ? ಇರೋವರ ಕೆಲಸದಲ್ಲಿ ಅನ್ನ ಇದೆ. ದೇವರ ಸಮುದ್ರ ಫುಲ್ ಕೇಸದಿಂದ ಇರೋದು. ಡಿಸ್ಟರ್ಬ್ ಆಗಿಲ್ಲ, ತುಂಬಾ ಡಿಸ್ಟರ್ಬ್ ಆಗ ಪಾಪ. ಅವ್ರ ದಿವಸ ನನಗೆ ಫೋನ್ ಮಾಡಿ ನಾನು ಇಲ್ಲಿ ಬರ್ತೀನಿ. ಯಾಕೆ ಹೋಗಿಲ್ಲ? ಹೊಸ 6 ವರ್ಷ ಆಗಿದೆ. ಬೇರೆಯವ್ರಿಗೆ ಕೆಲಸ ಮಾಡಿಸ್ಬಿಡು. ಇವಾಗ ನಮ್ಮ ಶ್ವೇತ ಎಲ್ಲ ಹೇಳಿದ್ರಲ್ಲ ಸರ್, ಒಟ್ಟಕ್ಕೆ ಬೇರೆ ಕಡೆ ಹೋಗ್ತೀವಿ, ಬೇರೆ ಸಫರ್ ಮಾಡಿಲ್ಲ. ಸಫರ್ ಮಾಡೋಕ್ಕಾಗಲ್ವಾ ಡಿಸಿಯಿಂದ? ಇದು ಬೇರೆ ಡಿಪಾರ್ಟ್ಮೆಂಟ್ ಹಾಕ್ಬಿಡ್ಬೇಕಾ? ಅದನ್ನ ಆಗಲ್ವಾ? ಇದು ಸಫರ್ ಮಾಡೋಕ್ಕೆ ನೀನು ಅಲ್ಲ ಉಳ್ಕೊಂಡ್ಬಿಟ್ಟಿದೆ, ಇಂಥ ಉಳ್ಕೊಂಡ್ಬಿಟ್ಟಿದ್ದಾರೆ. ಶ್ರೀನಿವಾಸ ಬುಕ್ಸರ್ಗೂ ಎಷ್ಟು ದಿವಸ ಆಯಿತು? 3 ವರ್ಷ. ನೀನು 1 ವರ್ಷ ಇರ್ಬೋದು. 4 ವರ್ಷ. 1 ವರ್ಷ ನೀನು ಪಾಸ್? 7 years. ನಾವು 4 ಜನ ನಾನು ಅಲ್ಲಪ್ಪ, ಒಂದು ಜಾಗದಲ್ಲಿ ಎಷ್ಟು ವರ್ಷ ಇದ್ರಿ? 7 ವರ್ಷ. ತುಂಬ ಜಾಸ್ತಿ. ಯಾಕೆ ರಜಿಸ್ಟ್ರೇಷನ್ ಯಾಕೆ ವಿಷಯ ನಾನು ಹೇಳ್ತೀನಿ. ಒಳ್ಳೆ ಹೆಸರು ತಗೋಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಒಂದೇ ಹೆಸರಿರೋಣ ಅದಲ್ಲ. ಇರೋ ಬರೋ ನಾಡದೆಲ್ಲ ಬೆಂಗಳೂರು ಮಾಡ್ತಾ ಇದ್ರೆ, ಸಪೋರ್ಟ್ ಮಾಡ್ತಿದ್ರೆ ಏನ್ ಇರ್ಬೇಕು ಅವ್ರಿಗೆ? ಯಾವ ವಿಷಯ ತೆಗಿಬೇಕು? ನಾನು ಬಡ್ಕೊಂಡು ಸಾಯ್ತಾ ಇದ್ದೀನಿ. ಇವರು ಅಂಬೇಡ್ಕರ್ ಭವನ ಕಟ್ಟಬೇಕು, ವಾಲ್ಮೀಕಿ ಭವನ ಕಟ್ಟಬೇಕು, ಇನ್ನೊಂದು ಕಟ್ಟಬೇಕು, ಜಾಗ ಕೊಡ್ರಿ ಅಂತ ಕೇಳ್ತೀವಿ. ನಮ್ಮ ತಾಲೂಕು ಆಫೀಸ್ ಕಟ್ಟಕ್ಕೆ ಜಾಗ ಕೊಡ್ತಾ ಇಲ್ಲ. ಅದೆಲ್ಲಿ ಈಗ ಬೆಂಗಳೂರಿಗೆಲ್ಲ ಸಿಗ್ತದೆ? ಬರ್ತಾರೆ. ಜಸ್ಟ್ ವೇಟ್ ಅಂಡ್ ಹೀಟ್ ದಿಸ್ ಎಲ್ಲ ಆಚೆ ಬರ್ತದೆ. ಈಗ ಏನು ನಡೆದಿದೆ ಎಲ್ಲ 103 ಫೈಲ್ ಆಗೋದು, 112 ಫೈಲ್ ಆಗೋದು ಎಲ್ಲ ಬರ್ತದೆ. ಎಲ್ಲ ಆಚೆ ಬರ್ತದೆ. ಎಲ್ಲದೋ ಎಲ್ಲ ಅಲ್ಲಿ ಸೇರಿದ್ರು. ಅರ್ಥ. ನಾನು ಅದಕ್ಕೆ ಕರ್ಮಯೋಗಿ ಮಾತಾಡ್ತೀನಿ. ಏನಕ್ಕಂತಂದ್ರೆ ಈ ಇದೆಯಲ್ಲ, ಕರ್ಮ ಇದೆಯಲ್ಲ, ವಾಪಸ್ಸು ನಮ್ಗೇ ಬರ್ತದೆ. ಅದಕ್ಕೆ ಭತ್ತ ಹಾಕ್ಬೇಕಾ, ಇಲ್ಲ ರಾಗಿ ಹಾಕ್ಬೇಕಾ, ಇಲ್ಲ ವಿಷ ಹಾಕ್ಬೇಕಾ, ಹಾಕಕ್ಕಿಂತ ಮುಂಚೆ ಹಾಕ್ಬೇಕು. ಯಾಕಂದ್ರೆ ನಾವು ತಿನ್ಬೇಕು ವಾಪಸ್. ಅದು MLA ಆಗಿ, MP ಆಗಿ, DO ಆಗಿ, ನಾನಾಗಿ ತಂದಿದ್ದಲ್ಲಿ ಹಾಕಕ್ಕಿಂತ ಮುಂಚೆ ನಾವೇ ತಿನ್ಬೇಕು. ಹಾಕಕ್ಕಿಂತ ಮುಂಚೆ ಎಷ್ಟು ಯಾವ್ದಾದ್ರು ಬೆಳೆ ಅಂತ ಎಷ್ಟು ಮಾಡ್ಬೇಕು. ಅರ್ಧ ಈ ಒಂದ್ಸರಿ ಶಿವ ತಾಂಡವಾಡ್ತಾ ಇದ್ದಂತೆ. ಈ ತಾಂಡವಾಡ್ಬೇಕಾದ್ರೆ ಈ ನಾಗರ ಬಂದು ಅದು ತಾಂಡವಾಡ್ತಾ ಇದ್ದಂತೆ. ಮೇಲಿಂದ ಅದು ನೋಡ್ದಂತೆ, ಮೇಲಿಂದ ಅದು ಅದಲ್ಲ. ಈಗ ನಾವು ನೋಡಿದ್ರೆ ಈಗ ತಿನ್ನಕ್ಕಾಗಲ್ಲ, ಸುಮ್ಮನೆ ಇರಕ್ಕಾಗಲ್ಲ. ಯಾಕಂದ್ರೆ ಈಗ ಬರೋದು ಅದಲ್ಲ. ಈಗ ನೋಡಿದಂತೆ ಬರ್ತೀವಿ ಬರೋಣಂತೆ. ಬರ್ತೀನಿ ಒಂದಲ್ಲ ಒಂದು ಸಿಲಿತಿ ಕೆಳಗಡೆಗೆ ಬರ್ತೀನಿ. ಯಾಕೆಂದ್ರೆ ನಿಂತಕ್ಕಂಥ ಜಾಗ ಅಂತ ಅವರು. ನಾನು ಎಲ್ಲಿದ್ದೀವಿ, ಹೇಗಿದ್ದೀವಿ ಇಂಪಾರ್ಟೆಂಟ್ ಅಲ್ಲ, ಯಾರ ಜೊತೆ ಇದೀವಿ ಇಂಪಾರ್ಟೆಂಟು. ಅದೇ ನನಗೆ ನಾವು ಯಾರ ಜೊತೆ ಇದೀವಿ ಇಂಪಾರ್ಟೆಂಟು. ನಾವು ಏನ್ ಕೆಲಸ ಮಾಡ್ತೀವಿ ಅಂತಲ್ಲ, ಯಾರ ಜೊತೆ ಇದೀವಿ, ಯಾರು ಸಮಾಸ ಮಾಡ್ತೀವಿ ಇಂಪಾರ್ಟೆಂಟ್. ಇವತ್ತು ಈ ಕರ್ನಾಟಕ ಸರ್ಕಾರಕ್ಕೆ, ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಹೆಸರು ಬರೋದು ತಾಲೂಕು ಆಫೀಸ್ತಾನೆ, ಹೆಸರು ಹೋಗೋದು ತಾಲೂಕು ಆಫೀಸ್ತಾನೆ. ದ ಮೇಜರ್ ರೋಲ್ ಮೈ ಡಿಯರ್ ರೆಸ್ಪೆಕ್ಟೆಡ್ ಆಫೀಸರ್ಸ್ ಆಗಿದ್ದಾನೆ. ನನ್ಗೆ ಒಳ್ಳೆ ಹೆಸರು ಬರ್ಬೇಕಾದ್ರೂ ನೀವೇ ಕಾರಣ, ಕೆಟ್ಟ ಹೆಸರು ಬರ್ಬೇಕಾದ್ರೆ ನೀವೇ ಕಾರಣ. ಅರ್ಥೈತೆ? ಒಳ್ಳೆದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ ದೇವರಾಯ ಸಮುದ್ರ ಮತ್ತು ಸೊನ್ನಾಡಿ ಸುತ್ತಮುತ್ತ ಏನಿಲ್ಲ ಬದುಕಿಸಾಕ್ತದೆ. ಇವತ್ತು ನೂರು ಬಂಡೆ ಪಕ್ಕದಲ್ಲಿ, ಬೆಟ್ಟ ಪಕ್ಕದಲ್ಲಿ, ಇವಾಗಲೂ ನೂರು ಬಂಡೆ ಪಕ್ಕದಲ್ಲಿ ನೆನ್ನೆ ನೈಟ್ ಕೂಡ ಏನಾಗಿದೆ ಮಣ್ಣು ಕಲ್ತನ ಆಗ್ತದೆ. ತಾಲೂಕು ಆಡಳಿತ ಗೊತ್ತಿಲ್ವಾ? ತಾಲೂಕು ಆಡಳಿತ ಗೊತ್ತಿಲ್ವಾ? ಮಣ್ಣು ಸಂಪಾದನೆ ಗೊತ್ತಿಲ್ವಾ? ಪೊಲೀಸ್ ಇಲಾಖೆಗೆ ಇಷ್ಟು ದುಡ್ಡು ಹೋಗೋದು ಗೊತ್ತಿಲ್ವಾ? ಕಡೆಗೆ ಅದು MLA ಗಮನಕ್ಕೆ ಬರ್ಬೇಕಾ?
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎನ್ಒಸಿಗಳು ಇರುತ್ತೆ. ನೀವು MLA ಕೆಲಸ ಮಾಡಿ, MLA ಕೆಲಸ ಮಾಡಿ, ಎಲ್ಲಿಂದ ಕೆಲಸ ಮಾಡಿ, ತಂದಿರ್ತಕ್ಕಂಥ ವರ್ಕ್ಗಳು ಈ ತರ ಡಿಲೇ ಮಾಡಿ ಎಲ್ಲಿಂದ ಮಾಡಿದ? ಅಂಬೇಡ್ಕರ್ ಭವನ ಕಟ್ಟಬೇಕು, ವಾಲ್ಮೀಕಿ ಭವನ ಕಟ್ಟಬೇಕು, ಜಾಗ ಇರೋ ಜಾಗ ಕೋಟಲ್ಲಿದೆ. ನಾವು ಅವರನ್ನು ಇಷ್ಟರಾಗ ಶುಭ ನಿಜಾಗ್ಲೂ ಎಷ್ಟು ನೋಡ್ತಿದ್ದೀವಿ, ನಂಜಾಗ ದೂರ ನೋಡಿದ್ದೆ. ಏನಪ್ಪ ಯಾವತ್ತಾದ್ರೂ ಫೋನ್ ಮಾಡಿ ಕಥೆ ಮಾಡಂತ ಹೇಳಿದ್ದೀನಪ್ಪ, ನಿನಗೆ ಹೇಳಿದ್ದೀನಪ್ಪ, ಹೆಸರಿನ ಹೇಳಿದ್ದೀನಪ್ಪ, ಎಲ್ಲಾದ್ರೂ ಫೋನ್ ಮಾಡಿ ನಮ್ಮವ್ರಿಗೆ ಹಿಂಗ್ ಮಾಡು ಹಂಗ್ ಮಾಡಿದ್ರೆ ಅಂತ ಹೇಳ್ಬಿಟ್ಟಿದ್ದೀನಪ್ಪ ನಿಮಗೆ? ಹೇಳಿಲ್ಲ, ನಮಗೆ ಪ್ರಶ್ನೆ ಮಾಡ್ರಿ. ಮೂರೊಂದು ತಿಂತೀವಿ, ಬೆಳಿಗ್ಗೆ ಹೊಟ್ಟಿಕೊಂಡು ಮಧ್ಯಾಹ್ನ ಊಟ, ಅದು ರಾತ್ರಿ ಊಟ, ರಾತ್ರಿ ತಿಂತೀವಿ. ಇದಕ್ಕೆಲ್ಲ ಯಾಕೆ ಬಂದಿಲ್ಲ? ಸೊ ದಯವಿಟ್ಟು ಇವತ್ತು ವಿಭಾಗದ ಬಗ್ಗೆ ಈ ಕರ್ನಾಟಕ ರಾಜ್ಯದ ಕ್ರೈಮ್ ಡಿಪಾರ್ಟ್ಮೆಂಟ್ ನನ್ನ ಕಂಡುಬಿದ್ದಿದೆ. ಎಚ್ಚೆತ್ಕೊಳ್ಳಿ, ಚೇಂಜ್ ಆಗಿ, ಅದನ್ನು ಚೇಂಜ್ ಆಗಿ ನೀವು ಮಾಡೋ ಒಂದೊಂದಿನಕ್ಕೂ ಇವ್ರಿಗೆ ಅಕೌಂಟಲ್ಲಿ ಕೌಂಟ್ ಆಗ್ತಾರೆ, ನನಗೇನು ಅಕೌಂಟಲ್ಲಿ ಕೌಂಟ್ ಅದಾದ್ಮೇಲೆ ನನಗೆ ಬರ್ತದೆ, ಅವ್ರದಾದ್ಮೇಲೆ ನನಗೆ ಬರ್ತದೆ. ಅದನ್ನು ನಿಮ್ಮ ಒಳ್ಳೆಯದರಿಂದ, ನಿಮ್ಮ ಒಳ್ಳೆಯ ಹೆಸರಿಂದ ಗೀತಾ ಮೇಡಮ್ ಒಳ್ಳೆಯ ಹೆಸರು ಬರ್ಬೋದು ಅಂದ್ಕೊಂಡಿದ್ದೀನಿ. ಅದಲ್ಲ ಇಲ್ಲೆಲ್ಲ ಸಿಡಿಕೆ ಅವರು ಏನು ಮಾಡ್ತಾರೆ, ಬೇಲ್ಸಿ ಮಾಡಕ್ಕೆ ಯಾವ ವರ್ಗದಲ್ಲಿ ಬೇಲ್ಸಿ ಮಾಡೋಕ್ಕಾಗಲ್ಲ. ಅದಲ್ಲ ಸೊ ಒಂದು ಮೀಟಿಂಗ್ ಕಾಲ್ ಮಾಡೋಣ, ಅದು ಬಿಫೋರ್ ದ ಲೀಸ್ಟ್ ಏನಾದ್ರು ತಿಳ್ಕೊಂಡು ಎಷ್ಟಾಗಿದೆ ಏನಾಗಿದೆ ಅಂತ ತಿಳ್ಕೊಂಡು ಏನು ಮಾಡಬೇಕಂತ ಮಾಡ್ಕೊಂಡು ಮುಂದೆ ಬರೋಣ. ಸಾಕಷ್ಟು ಆಸ್ಪತ್ರೆ ಕೊಡಬೇಕು, ಏನು ಮಾಡ್ಕೊಂಡು ಎಷ್ಟಾಗಿದೆ ಅದನ್ನು ನಾವು ಕೊಡೋದೇ ಇವಾಗ ಮಾಡ್ತೀನಿ. ಆಸ್ಪತ್ರೆಗಳು ಕಂದಾಯ ಗ್ರಾಮದ್ದು ಎಷ್ಟು ಕೊಡಿದ್ವಿ? ಮಾಮೂಲಿ ನೈಟ್ ತೋರಿಸಿ ಅದನ್ನೆಲ್ಲ ರೆಡಿ ಮಾಡಿ ಇಮಿಡಿಯಾಗಿ ನೀವು ನಿಮ್ಮ ಕಡೆಯಿಂದ ನಾನು ಫೇವರ್ ಆಗಬೇಕು. ಅಂಬೇಡ್ಕರ್ ಭವನ ಕಟ್ಟಕ್ಕೆ ಒಳ್ಳೆ ಜಾಗ ನಿಮ್ಮ ಪ್ರಕಾರ ಎಲ್ಲಿದೆ? ಎಷ್ಟು ಬೇಕು ಸರ್ಕಾರಿ ನಿಮ್ಮ ಮುಂದೆ ಒಳ್ಳೆ ಜಾಗ ಎಲ್ಲರೂ ಪರವಾಗಿಲ್ಲ, ನಾವು ನಾಲ್ಕು ಪರಕೊಂಡು ಪರವಾಗಿಲ್ಲ. ಬಟ್ ಇಮಿಡಿಯೇಟ್ ಆಕ್ಷನ್ ಕೊಟ್ಟರೆ ನಾನು GC ಕಡೆ ಇಮಿಡಿಯೇಟ್ ಮಾಡ್ಕೊಂಡು ಬರ್ತೀನಿ. ಅದು ಇನ್ನೊಂದು ಮೇಡಮ್, ಇವರು ಅರಣ್ಯ ಇಲಾಖೆ ಕಡೆಯಿಂದ ಅವನಿಗೆ ಬೆಟ್ಟ ಸುತ್ತಿದ್ದಿಲ್ಲ, ಸಮಥಿಂಗ್ ಎಷ್ಟು ಅದು ಬಂದ್ಬಿಟ್ಟು DC ಇಂದ ಆರ್ಡರ್ ಆಗಿದೆ. ಅದು ಹೇಗೆ ಬಂದು ಟೂರಿಸಂ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಅದು ಅರ್ಥ ನಿಮಗೆ ಆಗಿತ್ತಲ್ಲ, ಅದು ಇಮಿಡಿಯೇಟ್ ತಿಳಿಸ್ಕೊಡ್ಬೇಕು. ಅವನಿಗೆ ಸ್ಯಾಂಕ್ಷನ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಟೂರಿಸಂ ಡಿಪಾರ್ಟ್ಮೆಂಟ್ 8 ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಅದು ಪಾಣಿನೊಳಗೆ ಬರ್ತಾನಿಕ್ಕೆ ಅವ್ರು ವಾಪಸ್ ಹೋಗಿದೆ ಅಮೌಂಟ್. ನಾನು ಹೇಳಿದ್ದೀನಿ, ನಾನು ವಾಪಸ್ ತರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. DC ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಇವರಿಗೆ ಕಲ್ ಮಾತಾಡಿ ಅಂತ ಹೇಳಿದ್ದಾರೆ, ಯಾರಿಗೆ ಪವರ್ ಮಾಡೋದು ಹೇಳಿದ್ರೆ ಅದರ ಡ್ರೀಮ್ ಫಾರೆಸ್ಟ್ ಇಂದ ವಾಪಸ್ ಬರಲಿಕ್ಕೆ ಅದೇನಾದ್ರು ಬಗ್ಗೆ ವ್ಯವಸ್ಥೆ ಕಲ್ಪನೆ ಮಾಡಿದ್ದಾರೆ. ರಿಪೋರ್ಟ್ ಕೇಳಿದ್ರು ಯಾವಾಗ ಯಾವ ಯಾವ ಮುಟೇಶನ್ ಆಗಿದೆ ಏನು ಅದೆಲ್ಲ ಡೀಟೇಲ್ ಆಗಿ ಹೋಯ್ತು ಸರ್. ಡಿ ಸರ್ ವಾಪಸ್ ಬಂದು ತಿರುಗಿ ಬೇಗ ನಿಮ್ಮ ಮೀಟಿಂಗ್ ಯಾವ ಕಾಲ್ ಮಾಡೋಣ? ಅಪ್ಲಿಕೇಶನ್ ಯಾವುದಿಲ್ಲ ಸರ್, ಎಲ್ಲ ರಿಜೆಕ್ಟ್ ಆಗಿದೆ. ಎಲ್ಲ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನನ್ನ ಹೋಗಿ ರಿಜೆಕ್ಟ್ ಆಗಿದೆ. ಒಂದು ಇಲ್ಲ ಇಲ್ಲ ನನ್ನ ನಿಂದೆಲ್ಲ ಮಾರಾಕಿದೆ ಇಲ್ಲ ಸರ್, ನಾವು ಯಾವ ಆ ವಿಚಾರ ನಮ್ಮ ಮೇಡಮ್ ಅವ್ರಿಗೂ ಬಂತು, ನಮ್ಮ ಹೊರಟಾಗಿದ್ರಲ್ಲ. ಇಲ್ಲ ಸರ್, ನಮ್ಮ ಇಲ್ಲ ನಿಂದಪ್ಪ ಕೊಟ್ಟಿದ್ದೀರಾ? ನಿಂದೆಷ್ಟು ಕೊಟ್ಟಿದ್ದೀರಿ? ಎಲ್ಲಿದೆ ನಿಂದು? 12 ನನ್ನ 10ರಲ್ಲಿ 8 ಫಾರೆಸ್ಟ್ NOC ಹೋಗಿದೆ, ಇನ್ನೆರಡು ಆಯ್ತು, ನಾನು ಮಾತಾಡ್ತೀನಿ. ಆಯ್ತು, ಸ್ವಲ್ಪ ಒಳ್ಳೆಯ ಇಲ್ಲಿಂದ ಬರಬೇಕು, ಕೆಟ್ಟ ನನ್ನ ಸರ್ವಿಸ್ 2 ವರ್ಷ ಅಲ್ಲೇ ಬರ್ತೀಯಾ? 2 ವರ್ಷ ನನ್ನ ಸರ್ವಿಸ್ 2 ವರ್ಷ ಆಗ್ತಿಲ್ಲ. ಅದು ಹೋಗೋಣ 2 ವರ್ಷ ಹೋಗ್ಬೇಕು ಆಯ್ತಲ್ವಾ? ನನ್ನ ಸರ್ವಿಸ್ 2 ವರ್ಷ ಆಗಲಿಲ್ಲ. ನಾನು ಯಾರು ಹೇಳ್ಬೇಕು ಕಲ್ತಿದ್ದಕ್ಕೆ ಬೇಡ, ಸ್ವಲ್ಪ DC ನಾನು ಮಾತಾಡ್ತಾ ಇದ್ದೀನಿ, ಶಬಲ್ ಆಗಲ್ಲ, ಸೇರಿಸ್ಬೇಡ, ಎಲ್ಲ ಒಪ್ಕೊಂಡಿದ್ದೀನಿ, ಶಬಲ್ ಆಗಲ್ಲ ಆಗೋದಲ್ಲ, ಬಂದು ಮಾತಾಡ್ತೀನಿ. ಥ್ಯಾಂಕ್ ಯು.